ಎಂದಾದರೂ ಎಂದೆಂದಿಗೂ ನೀ ಕನ್ನಡವಾಗಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಕನ್ನಡಕ್ಕಾಗಿರುವ ನಮ್ಮ ಸಿರಿಗನ್ನಡಂ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮೇಘನ. ರವಿ ಕಾಣದಲ್ಲೂ ಕವಿ ಕಂಡ ಅಂತೆಯೇ ಕನ್ನಡ ನಾಡಿನ ಸೊಗಸಗೊಳಿಸಿದ ಕವಿಗಳೆಷ್ಟೋ, ಕನ್ನಡಕ್ಕಾಗಿ ಮರೆಯಾದ ಜೀವಗಳೆಷ್ಟೋ, ಕನ್ನಡಕ್ಕಾಗಿ ಉಸಿರು ಕೊಟ್ಟಂತಹ ಜೀವಗಳೆಷ್ಟೋ. ಅಂತಹ ಹೀಗೆ ಇತರೆ ಕಪ್ಪು ಮಣ್ಣಿನ ನಾಡು ಕರುನಾಡು ಕನ್ನಡ ನಾಡಿಗೆ ಕವಿ ಪುಂಗವರು ಜೀವ ತುಂಬಿದ್ದಾರೆ, ಗೀಚಿ ಹಾಡಿದ್ದಾರೆ, ಹಾಡಿ ನಲಿದಿದ್ದಾರೆ. ಅಷ್ಟ ದಿಕ್ಕುಗಳಿಗೂ ಈ ಕನ್ನಡದ ಕಂಪನ್ನು ತಲುಪಿಸಿದ್ದಾರೆ. ಅಂತಹ ಮಹಾನ್ ಕವಿಗಳಲ್ಲಿ ಒಬ್ಬರು ಸೂರಂ ಎಕ್ಕುಂಡಿಯವರು. ಸೂರಂ ಎಕ್ಕುಂಡಿಯವರೇ, ನಿಮಗೆ ನಮ್ಮ ಕಾರ್ಯಕ್ರಮ ಪರವಾಗಿ ಸ್ವಾಗತ ಸುಸ್ವಾಗತ. ಸೂರಂ ಎಕ್ಕುಂಡಿಯವರೇ, ತಮ್ಮ ಊರು? ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ನಮ್ಮ ಪೂರ್ಣ ಹೆಸರು? ನನ್ನ ಹೆಸರು ಸುಬ್ಬಣ್ಣ ಅಂತ, ನಮ್ಮ ತಂದೆ ಹೆಸರು ರಂಗಣ್ಣ ಅಂತ. ಹೀಗಾಗಿ ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ, ಜನ ಪ್ರೀತಿಯಿಂದ ನನ್ನ ಸೂರಮ್ಮ ಎಕ್ಕೊಂಡಿ ಅಂತ ಕರೀತಾರೆ. ರಂಗಣ್ಣ, ತುಂಬಾ ಅದ್ಭುತವಾಗಿದೆ ನಿಮ್ಮ ತಂದೆ ಹೆಸರು. ನಿಮ್ಮ ಜನನ 1923ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದೆ. ಹಾವೇರಿ, ನಮ್ಮ ಹಾವೇರಿಯವರ ನೀವು? ತುಂಬಾ ಹೆಮ್ಮೆಯ ವಿಷಯ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು, ಯಾಲಕ್ಕಿ ಕಂಬಿನ ನಾಡು, ಸಂತ ಶರಣರ ನಾಡು ನಮ್ಮ ಹಾವೇರಿಯವರೇ? ಹೌದೌದು. ಬಹಳ ಸಂತೋಷ, ಬಹಳ ಸಂತೋಷ. ನಮ್ಮ ಹಾವೇರಿಯಲ್ಲಿ ಕನಕದಾಸರು, ಅಲ್ಲಮ ಪ್ರಭುಗಳು, ಆಮೇಲೆ ಅಂಬಿಗರ ಚೌಡಯ್ಯ, ಇನ್ನು ಇತರೆ ಸಂತ ಶರಣರು ಜನ್ಮ ತಾಳಿದ್ದಾರೆ. ಮತ್ತೆ ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಕೂಡ ಜನ್ಮ ತಾಳಿದ್ದಾರೆ. ಹಾಗೆಯೇ ಯಾರು ಕವಿಗಳಾದಂತಹ ಪಾಟೀಲ್ ಪುಟ್ಟಪ್ಪ ಅವರಾಗಿರ್ಬಹುದು, ಗಳಗನಾಥವರಾಗಿರಬಹುದು, ಲಿಂಗರಾಜ್ ಕಮ್ಮಾರ್ ಅವರಾಗಿರಬಹುದು, ಹಾಗೆಯೇ ಗಳಗನಾಥವರಾಗಿರ್ಬೋದು, ಇನ್ನು ಇತರೆ ಕವಿಗಳು ನಮ್ಮ ಹಾವೇರಿಯಲ್ಲಿ ಜನ್ಮ ತಾಳಿದ್ದಾರೆ. ಅಂಥದ್ರಲ್ಲಿ ನೀವು ಒಬ್ಬರು ಅನ್ನೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನೀವು ಇತರೆ ಸಾಹಿತ್ಯೇತರ ಕೆಲಸಗಳನ್ನು ಮಾಡಿದ್ದೀರಾ, ಅದರಲ್ಲಿ ನಾವು ತಿಳ್ಕೊಂಡಿದ್ದೀವಿ ನಿಮ್ಮ ಬಗ್ಗೆ. ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ಸಾಹಿತ್ಯದ ಕೆಲಸಗಳನ್ನು ನೀವು ಹೇಳ್ತೀರಾ? ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂಕಿಕೋಡ್ಲೆಂಬ ಗ್ರಾಮದೊಳಗೆ ನಾನು ಪ್ರೌಢಶಾಲೆಯಲ್ಲಿ 35 ವರ್ಷ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದೆ. ನಂತರ ಅಲ್ಲೇ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದೆ. ಓಹೋ, ತುಂಬಾ ಮತ್ತು ನೀವು ಉತ್ತರ ಕರ್ನಾಟಕದಲ್ಲೇ ಅಲ್ವಾ ನೀವು ಸಾಹಿತ್ಯೇತರ ಕೆಲಸಗಳನ್ನ ಮಾಡಿದ್ದು? ಹೌದು. ಹಾಗೆಯೇ ನೀವು ಹಲವಾರು ಕೃತಿಗಳನ್ನ, ಕವನ ಸಂಕಲನಗಳನ್ನ ಬರೆದಿರಂತೆ, ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ತೀರಾ? ಶ್ರೀ ಆನಂದ ತೀರ್ಥರು ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ನಾನು ಬರೆದಿರೋ ಕೃತಿಗಳು. ಕಥಾ ಸಂಕಲನ 2. ಕಾದಂಬರಿ ಪ್ರತಿಬಿಂಬಗಳು. ಅದ್ಭುತ. ನೀವು ಇತರೆ ಕನ್ನಡ ನಾಡಿಗಾಗಿ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದೀರಾ, ಸಾಹಿತ್ಯೇತರ ಕೆಲಸಗಳನ್ನ ಮಾಡಿದ್ದೀರಾ, ನಮ್ಮ ಕನ್ನಡ ನಾಡಿಗೆ ಹಲವಾರು ಕೃತಿಗಳನ್ನ ಬರೆದಿದ್ದೀರಾ. ಅಂಥದ್ರಲ್ಲಿ ನಿಮಗೆ ಹಲವಾರು ಪುರಸ್ಕಾರಗಳು ಲಭಿಸಿವೆ ಅಲ್ಲ? ಅಂಥದ್ರಲ್ಲಿ ನೀವು ಒಂದೆರಡು ನಮ್ಮ ವೀಕ್ಷಕರಿಗೋಸ್ಕರ ಪುರಸ್ಕಾರಗಳನ್ನ ಹೇಳ್ತೀರಾ? ಸೋವಿಯತ್ ಲ್ಯಾಂಡನ್ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಪಠ್ಯಪುಸ್ತಕ ಸಮಿತಿಯವರು ನೀವು ಬರೆದಂತಹ ಸಮಗ್ರ ಆರಿಸಿಕೊಂಡಿದ್ದಾರಲ್ವಾ, ಆ ಪದ್ಯದ 2 ಸಾಲುಗಳನ್ನು ನೀವು ಹೇಳ್ತೀರಾ ನಮ್ಮ ವೀಕ್ಷಕರಿಗೋಸ್ಕರ? ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದಲಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು, ಓ, ಪಾರಿವಾಳ ಎಂಬ ಕಥನ ಕವನವು ಒಂದು ಕಥನ ಕವನವಾಗಿದೆ ಅಲ್ವಾ? ದಟ್ಟ ಕಾಡಿನಲ್ಲೊಂದು ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿಗಳನ್ನು ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದರು. ಬೇಡನು ಹಾಕಿದ ಬಲೆಗೆ ಪುಟ್ಟ ಮರಿಗಳು ಬಲೆಗೆ ಸಿಲುಕಿದನ್ನು ಕಂಡು ತಂದೆ ತಾಯಿ ಪಾರಿವಾಳಗಳು ಕೂಡ ಆ ಬೇಡನ ಬಲೆಗೆ ಸಿಲುಕಿ ತಮ್ಮ ಪ್ರಾಣವನ್ನ ಅರ್ಪಿಸಿದ್ದವು. ಅಂಥದ್ರಲ್ಲಿ ಮೋಹ
ಸರ್ವನಾಶಕ್ಕೆ ಕಾರಣ ಅಲ್ವಾ? ಮೋಹವನ್ನು ತೊರೆದು ಯೋಚಿಸಿ, ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕೆಂಬುದೇ ಈ ಪದ್ಯದ ಮುಖ್ಯ ಆಶಯ ಅಲ್ವಾ? ಹೌದೌದು. ಈ ಆಶಯವನ್ನು ಇಟ್ಟುಕೊಂಡೇ ಈ ಪದ್ಯವನ್ನು ನಾನು ಬರೆದಿದ್ದೆ. ನೀವು ಇನ್ನಿತರ ಚಟುವಟಿಕೆಗಳನ್ನು ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.